ದೈತ್ಯದೇವಿ ಎದೆ ನಡುಗಿಸುವಂತಹ ರೂಪ. ರಂಭ ತನ್ನ ರಾಣಿಗೆ ದೇವಲೋಕದ ಸಿಂಹಾಸನವನ್ನು ತಂದು ಅರ್ಪಿಸುತ್ತೇನೆ ಎಂದು ಭಾಷೆ ಕೊಟ್ಟು ಹೊರಟ. ದೇವಲೋಕದ ದೇವತೆಗಳು ಗಣಗಳನ್ನೆಲ್ಲ ಸೋಲಿಸಿದ, ಹಿಂಸಿಸಿದ. ಇಂದ್ರನ ಆಸ್ಥಾನದಲ್ಲಿ ಇಂದ್ರನಂತೆಯೇ ಆಳಲು ಮೊದಲು ಮಾಡಿದ. ಇಂದ್ರನ ಮೊರೆಯನ್ನು ಆಲಿಸಿದ ಶಿವ ತನ್ನ ಹಿಂಬಾಲಕನಾದ ಪಿಂಗಳಾಕ್ಷನನ್ನು ಕಳುಹಿಸಿದ. ತಾಯಿ, ಇಂದು ಬೆಳಿಗ್ಗೆ ಯಜಮಾನರು ನಿದ್ದೆಯಿಂದ ಎದ್ದು ಪೀಠದ ಮೇಲೆ ಕುಳಿತಿರುವಾಗ ಒಬ್ಬ ಬಂದ. ಯಾರದು? ಯಕ್ಷರಾಜ ಪಿಂಗಳಾಕ್ಷ. ಪಿಂಗಳಾಕ್ಷ, ಏನಾಯಿತು? ಬಂದು ಕೇಳಿದ ತಾಯಿ. ಏನು ಕೇಳಿದ? ಕೇಳಿದ ತಾಯಿ. ಅದೇ, ಏನು ಕೇಳಿದ? ಓ ಪಾಪಿ, ಇಂದ್ರನ ಹಾಗೆ ಇಂದ್ರನ ಪೀಠದ ಮೇಲೆ ಕುಳಿತಿದ್ದೀಯಲ್ಲ, ಇಳಿಯುತ್ತೀಯಾ ಇಲ್ಲವಾ ಅಂತ ಕೇಳಿದ. ನಮ್ಮವರು ಇಳಿದರ? ಇಲ್ಲ ತಾಯಿ. ಇದೇನು ಹೇಳುವುದಾ ನೀನು ಅಂತ ಅವನಿಗೆ ಹೊಡೆಯಲು ಕೈ ಎತ್ತಿದರಮ್ಮ. ಯಜಮಾನರು ಕೈ ಎತ್ತಿದ ಹಾಗೆ ಅವನು ಮುಖದ ಮೇಲೆ ದಾಳಿ ಮಾಡಿದ. ನಮ್ಮವರು ಏನು ಮಾಡಿದರು? ಅಲ್ಲಿಯೇ ಮಲಗಿದ್ರು. ಎದ್ರ? ಇಲ್ಲ ಅಮ್ಮ. ಹೌದೇ? ನಮ್ಮವರಿಗೆ ಏನಾಯಿತು? ಹತ್ತಿರ ಹೋಗಿ ನೋಡಿದೆ, ನಾಲಗೆ ಇಷ್ಟುದ್ದ ಹೊರಗೆ ಬಂದಿತ್ತು. ಅಯ್ಯಯ್ಯೋ, ಏನಾಯಿತು? ಸತ್ತೇ ಹೋದರಮ್ಮ. ಅಯ್ಯೋ! ಇದು ಯಾವ ರೀತಿಯಲ್ಲಿ ಬದುಕುವುದು ನಾನು? ಯಾರಲ್ಲಿ ಹೇಳಲಿ? ಏನು ಮಾಡಲಿ? ಅಯ್ಯೋ ವಿಧಿಯೇ! ಇದಕ್ಕೆಲ್ಲ ಕಾರಣ ಆ ದೇವತೆಗಳು ನನ್ನ ಸೌಭಾಗ್ಯವನ್ನೇ ಕಿತ್ತುಕೊಂಡಿರುವುದು. ಸೇಡಿಗೆ ಪ್ರತಿ ಸೇಡು ತೀರಿಸಿಯೇ ತೀರಿಸುತ್ತೇನೆ. ಹಾ, ನನ್ನ ಮಗನಿದ್ದ, ಅವನನ್ನು ಕರೆಯುತ್ತೇನೆ. ಮಗನೇ, ಮಗನೇ, ಬಾ ಕಂದ, ಬಾ ಕಂದ, ಬಾ! ಅಮ್ಮ, ಮಗನೇ, ಅಮ್ಮ, ಮಗನೇ. ಎದ್ದೇಳು ಮಗನೇ,
ಕಂದ ಬಾಯಂದೊಡನೆ ನಿನ್ನ ಬಳಿ ಬಂದೆ. ನೋಡಿದರೆ ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ಕುಳಿತಿದ್ದೀಯಲ್ಲಮ್ಮ, ಏನಾಯ್ತು? ನನ್ನ ಕೂಗನ್ನು ಕೇಳಿ ಓಡೋಡಿಕೊಂಡು ಬಂದೆಯಾ ಮಗನೇ? ಕಂದ, ನಿನ್ನನ್ನು ಕರೆಯಲು ಕಾರಣ ಉಂಟು ಮಗನೇ. ಏನಮ್ಮ? ಜನಕ ದೇವಲೋಕದಲ್ಲಿ ಇರುವ ಸಂದರ್ಭ ವಂಚನೆ ಮೋಸದಿಂದ ಹೇಳಮ್ಮ. ಕೊಂದು ಬಿಟ್ಟನಪ್ಪ. ನನ್ನ ತಂದೆಯನ್ನು ಕೊಂದವನು ಯಕ್ಷನೇ ಇರಲಿ ಅಥವಾ ಯಕ್ಷರ ರಕ್ಷಕ ಮುಕ್ಕಣ್ಣನೇ ಇರಲಿ, ಕೊಂದು ಬರುತ್ತೇನೆ. ತಾಯಿ, ಕಳುಹಿಸಿಕೊಡು. ಮಗನೇ, ಅವಸರ ಮಾಡುವುದು ಸರಿಯಲ್ಲ. ನೀನು ದೇವತೆಗಳನ್ನು ಸೋಲಿಸುವ ಬಗ್ಗೆ ನನಗೆ ಯಾವುದೇ ಅನುಮಾನವಿಲ್ಲ. ಈಗಲೇ ಅರಣ್ಯಕ್ಕೆ ಹೋಗಿ ತಪಸ್ಸನ್ನು ಆಚರಿಸಿ ವರಗಳನ್ನು ಪಡೆದು ಆ ದೇವತೆಗಳನ್ನು ಸಂಹರಿಸಬೇಕು. ಹೋಗಿ ಬಾ ಕಂದ. ಮಹಿಷ ಬಲುಪರಾಕ್ರಮಿ. ಆಕಾರವನ್ನು ಬದಲಿಸುವ ಕಲೆ ಸಿದ್ಧಿಸಿದ. ಅವನು ಅರಣ್ಯಕ್ಕೆ ಹೋಗಿ ಕಠಿಣ ತಪಸ್ಸನ್ನು ಆಚರಿಸಿದ. ಬ್ರಹ್ಮ ಬಹು ಸಂತೋಷವಾಗಿ ವರ ಏನು ಬೇಕು ಎಂದು ಕೇಳಿದ. ಮಹಿಷ ತನಗೆ ಸಾವೇ ಬರದಂತೆ ವರ ಕೇಳಿದ. ಬ್ರಹ್ಮ ಒಲ್ಲೆ ಎಂದ. ಕೊನೆಗೆ ಮಹಿಷ ತನಗೆ ಯಾವುದೇ ಪುರುಷ, ದೇವತೆ, ಮನುಷ್ಯ ಅಥವಾ ಪ್ರಾಣಿಗಳಿಂದ ಮೃತ್ಯು ಬರಬಾರದೆಂದು ಕೇಳಿದ. ಬ್ರಹ್ಮ ತಥಾಸ್ತು ಎಂದ. ಇದರಿಂದ ಕೊಬ್ಬಿದ ಮಹಿಷ ಭೂಮಿಯ ರಾಜರನ್ನೆಲ್ಲ ಗೆದ್ದು ನಂತರ ದೇವತೆಗಳನ್ನೆಲ್ಲ ಗೆದ್ದ. ಹಿಂಸಿಸಿದ. ಋಷಿಗಳಿಗೆ ತೊಂದರೆ ಕೊಟ್ಟ. ಇದರಿಂದ ನೊಂದ ದೇವತೆಗಳು ವಿಷ್ಣು, ಬ್ರಹ್ಮ ಮತ್ತು ಶಿವನನ್ನು ಪ್ರಾರ್ಥಿಸಿದರು. ನೊಂದ ದೇವತೆಗಳು ತ್ರಿಮೂರ್ತಿಗಳ ಬಳಿ ಬೇಡಿದರು, ತಮ್ಮನ್ನು ರಕ್ಷಿಸೆಂದರು. ತ್ರಿಮೂರ್ತಿಗಳು ಇದಕ್ಕೆ ಒಂದೇ ಪರಿಹಾರವೆಂದು ದೇವಿಯನ್ನು ಪ್ರಾರ್ಥಿಸಿದರು. ದುರ್ಗೆಗೆ ಮಹಿಷನನ್ನು ಕೊನೆಗಾಣಿಸಲು ಅವತರಿಸಬೇಕೆಂದು ಕೇಳಿಕೊಂಡರು. ಹೀಗೆ ಅವತರಿಸಿದ ದೇವಿಗೆ ತಮ್ಮ ಶಸ್ತ್ರಗಳನ್ನು ಕೊಟ್ಟರು. ಹಿಮವತ ತನ್ನ ಸಿಂಹವನ್ನು ಕೊಟ್ಟ. ಈ ಶಸ್ತ್ರಗಳನ್ನು ತೆಗೆದುಕೊಂಡು ಸಿಂಹವನ್ನೇರಿ ದುರ್ಗೆ ಮಹಿಷನನ್ನು ಸಂಧಿಸಲು ಅವತರಿಸಿದರು. ಈ ದೇವತೆಗಳನ್ನೆಲ್ಲ ನಾನು ಗೆದ್ದು ಮೆರೆಯುತ್ತಿರಬೇಕಾದರೆ ಯಾವುದೋ ಒಂದು ಹೆಣ್ಣು ನಮ್ಮವರನ್ನೆಲ್ಲ ಕೊಲ್ಲುತ್ತಿದ್ದಾಳಂತೆ. ಆ ಮಾರಿಯನ್ನು ಬಡಿದಟ್ಟಬೇಕು. ಅಟ್ಟುತ್ತೇನೆ. ಸಿಂಹವಾಹಿನಿ, 8 ಕೈಗಳಲ್ಲಿ ಆಯುಧವನ್ನು ಹಿಡಿದು ನನ್ನನ್ನು ಹೆದರಿಸುತ್ತಿರುವೆಯಾ? ಯಾರು ನೀನು? ಯಾಕೆ ಬಂದೆ? ಎಂತಹ ಅನ್ಯಾಯವನ್ನು ಎಸಗುತ್ತಿರುವೆ ನೀನು? ಲೋಕ ನಿಯಾಮಕರಾದ ದೇವತೆಗಳನ್ನು ಸುರಲೋಕದಿಂದ ಬಡಿದಟ್ಟಿ ಲೋಕವನ್ನೇ ಆಳುತ್ತಿರುವೆಯಾ?
ಮೂರು ಲೋಕದಲ್ಲಿ ತೋರಿಸಿದ ಧಾಷ್ಟ್ಯವನ್ನು ನನ್ನ ಮುಂದೆ ತೋರಿಸಿದರೆ ನಿನ್ನ ಶಿರವನ್ನು ತುಂಡರಿಸುತ್ತೇನೆ. गिरिनन्दिनि नन्दितमेदिनि विश्वविनोदिनि नन्दिनुते गिरिवरविन्द्यशिरोदिनि वासिनि विष्णुविलासिनि जिष्णुनुते भगवति हे श्रीकण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरदर्शिनि दुर्मुखमर्षिणि हर्षरते त्रिभुवनपोषिणि शङ्करतोषिणि कल्मषमोषिनि घोररते धनुजहिरोषिनि दितिसुतरोषिनि दुर्मदशोषिनि सिन्धुसुते जय जय हे महिषासुरमर्दिनि रम्यकपर्दिनि शैलसुते रम्यकपर्दिनि शैलसुते रम्यकपर्दिनि शैलसुते